ಗ್ಯಾಸ್ ಬಳಕೆದಾರರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕೇಂದ್ರದ ಹೊಸ ಆದೇಶ ಇನ್ಮೇಲೆ ಒಂದು ಕುಟುಂಬ ಒಂದು ಗ್ಯಾಸ್ ಕನೆಕ್ಷನ್ ಇರುವಂಥದ್ದು ಹೊಂದಲೇಬೇಕನ್ನುವಂಥದ್ದು ಹೊಂದಲಷ್ಟೇ ಸಾಧ್ಯ ಆಗಿರುತ್ತೆ. ಒಂದು ಗ್ಯಾಸ್ಗೆ ಒಂದು ಕನೆಕ್ಷನ್ ಅಷ್ಟೇ. PNG ಕನೆಕ್ಷನ್ ಇದ್ದವರು LPG ಕನೆಕ್ಷನ್ ಸಬ್ಸಿಡಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಶಾಕಿಂಗ್ ನ್ಯೂಸ್. LPG ಕನೆಕ್ಷನ್ ಇದ್ದವರು PNG ಕನೆಕ್ಷನ್ ಅಥವಾ ಸಬ್ಸಿಡಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತೆ. ಗ್ಯಾಸ್ ಬಳಕೆದಾರರು ಕೇವಲ ಒಂದು ಕನೆಕ್ಷನ್ ಮಾತ್ರ ಹೊಂದಿರಬೇಕು. ಎರಡನೇ ಕನೆಕ್ಷನ್ ಇದ್ದಲ್ಲಿ ಅದನ್ನ ಈ ಕೂಡಲೇ ವಾಪಸ್ ಮಾಡಬೇಕು ಅಂತ ಗ್ಯಾಸ್ ಬಳಕೆದಾರರಿಗೆ ಅತಿ ದೊಡ್ಡ ಶಾಕ್ ಕೊಟ್ಟಿದೆ ಇದೀಗ ಕೇಂದ್ರದ ಹೊಸ ಆದೇಶ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಅಧಿಕೃತ ನೋಟಿಫಿಕೇಶನ್ ಬಂದಿರುವಂಥದ್ದು. ಪ್ರಸ್ತುತ ಅನೇಕರಿಗೆ PNG ಜೊತೆಗೆ LPG ಕನೆಕ್ಷನ್ ಕೂಡ ಇದೆ. ಇದು ಗ್ರಾಹಕರಿಗೆ ಅನುಕೂಲ, ಆದರೆ ಸಬ್ಸಿಡಿ ವಿಚಾರದಲ್ಲಿ ಅನಗತ್ಯ ಗೊಂದಲ ಆಗತ್ತೆ. ಹೀಗಾಗಿ ಗ್ಯಾಸ್ ಕನೆಕ್ಷನ್ ವಿಚಾರದಲ್ಲಿ ಕಠಿಣ ನಿರ್ಣಯವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ. ಯುದ್ಧದ ಎಫೆಕ್ಟ್, ಗ್ಯಾಸ್ನ ಅಭಾವ ಉಂಟಾಯಿತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಯಿತು. ಊಟ ತಿಂಡಿಗೆ ಹೋಟೆಲ್ನಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು. ಇಂದಿರಾ ಕ್ಯಾಂಟೀನಲ್ಲಿ ಕಂಪ್ಲೀಟ್ ಆಗಿ ಮಧ್ಯಾಹ್ನ ರಾತ್ರಿ ಉಪಹಾರವನ್ನೇ ಸ್ಟಾಪ್ ಮಾಡಿದ್ರು. ಈಗ ಹೋಟೆಲ್ಗಳಲ್ಲಿ ಬೇಕಾದಂತಹ ಮೆನುಲಿರುವಂತಹ ತಿಂಡಿ ತಿನಿಸುಗಳು ಕೂಡ ಸಿಗಲಿಲ್ಲ. ಸೊ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕೇಂದ್ರದಿಂದ ಹೊಸ ಆದೇಶ ಇದೀಗ ಹೊರಬಿದ್ದಿರುವಂಥದ್ದು. ಇನ್ನು ಮೇಲೆ ಒಂದು ಕುಟುಂಬಕ್ಕೆ ಒಂದು ಗ್ಯಾಸ್ ಕನೆಕ್ಷನ್ ಅಷ್ಟೇ ಹೊಂದೋದಕ್ಕೆ ಸಾಧ್ಯ ಅಂತೆ. ಮತ್ತೊಂದಿದ್ರೆ ಅದನ್ನು ವಾಪಸ್ ಮಾಡಬೇಕು ಅಂತ ಕೂಡ ಇದೀಗ ಎಚ್ಚರಿಕೆ ಸಂದೇಶವನ್ನು ಕೇಂದ್ರ ಸರ್ಕಾರ ನೀಡಿರುವಂಥದ್ದು. ಬಿಕಾಸ್ ದುರ್ಬಳಕೆ ಆಗ್ತಾ ಇದೆ. ಸುಖ ಸುಮ್ಮನೆ ಸ್ಟಾಕ್ ಮಾಡಿ ಇಟ್ಕೊಳ್ಳುವಂಥದ್ದು, ಮೊದಲೇ ಅಭಾವ ಇದೆ. ವಾಣಿಜ್ಯ ಈ ಗೃಹ ಬಳಕೆ ಉಪಯೋಗಿ ಗ್ಯಾಸ್ಗಳಿಂದ ವಾಣಿಜ್ಯ ಬಳಕೆಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಸೊ ಈ ರೀತಿಯೆಲ್ಲ ಯಾವಾಗ ಕಂಡುವಂತೂ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇದೀಗ ಕೇಂದ್ರ ಫೈನಲ್ ಆಗಿ ಡಿಸಿಷನ್ನ ತೆಗೆದುಕೊಂಡಿರುವಂಥದ್ದು. ಸೊ ಏನು ಗ್ಯಾಸ್ ಕನೆಕ್ಷನ್ ಇರುತ್ತಲ್ವ, ಅದು PNG ಕನೆಕ್ಷನ್ ಇದ್ದವರು LPG ಕನೆಕ್ಷನ್ ಸಬ್ಸಿಡಿ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. LPG ಕನೆಕ್ಷನ್ ಇದ್ದವರು PNG ಕನೆಕ್ಷನ್ ಸಬ್ಸಿಡಿ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಾಗಿ ಆ ರೂಲ್ಸನ್ನು ಮಾಡಿರುವಂಥದ್ದು. ಒಂದು ಮನೆಗೆ ಒಂದೇ ಗ್ಯಾಸ್ ಅಷ್ಟೇನೆ ಕನೆಕ್ಷನ್ ಇರಬೇಕು ಅಂತ ಹೇಳ್ಬಿಟ್ಟು. ಎರಡನೇ ಕನೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡಲೇ ವಾಪಸ್ ಮಾಡಬೇಕು ಅಂತ ಹೇಳಿದೆ ಖಾಕಿ ಪಡೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಇದೀಗ ಅಧಿಕೃತವಾದಂತಹ ನೋಟಿಫಿಕೇಶನ್ ಕೂಡ ಬಂದಿದೆ.